ಸರ್, ಈಗ ಕಳೆದ ಸಂಚಿಕೆಯಲ್ಲಿ KSRTC ಮತ್ತೆ KSRTCಯ ಭಾಗವಾಗಿ BTS ಇತ್ತು. 92ರಲ್ಲಿ ಕಡೆಯದಾಗಿ ಚುನಾವಣೆ ನಡೀತು ಅಂತ ಹೇಳಿದ್ರಿ. ಮುಂದೆ 96 ನಂತರ ಕರ್ನಾಟಕ ಸಾರಿಗೆ ನಿಗಮ ನಡೆದು ಬಂದಂತ ಹಾದಿ ಬಗ್ಗೆ ನಿಮ್ಮ ಮಾತುಗಳಲ್ಲಿ ಸರ್. ನೋಡಿ, 92ರಲ್ಲಿ ನಾವು ಇನ್ನೂ ಹೆಚ್ಚಿನ ಮೆಜಾರಿಟಿಯಲ್ಲಿ ಗೆದ್ವಿ. ಬಿಟ್ವೀನ್ 87 and 92 ಫಸ್ಟ್ 53% ಮುಂದೆ 61% ಓಟ್ ಕೊಟ್ಟರು ಜನ. 4 ವರ್ಷದಲ್ಲಿ ನಾವು ಮಾಡಿದ ಕೆಲಸಗಳನ್ನ ಮೆಚ್ಕೊಂಡು ಹೆಚ್ಚಿಗೆ ಜನ ನಮ್ಮ ಕಡೆಗೆ ಬಂದರು. ದಟ್ ಈಸ್ ಒನ್ ಪೋರ್ಷನ್ ಆಫ್ ದಿ ಸ್ಟೋರಿ. ಆಮೇಲೆ ಆಕ್ಚುಲಿ 96 4 ವರ್ಷಕ್ಕೊಮ್ಮೆ ಚುನಾವಣೆ ಆಗಬೇಕು. ಅದು ಯಾಕೆ ಮಾಡಲಿಲ್ಲ ಅವರು ಅಂತ ಹೇಳಿದರೆ, ಈ PGR ಸಿಂಧಿಯಾರವರು 4 ಕಾರ್ಪೊರೇಷನ್ ಮಾಡ್ತೀವಿ ಅಂತ ಹೊರಟ್ರು. ಅವ್ರು ಆಕ್ಚುಲಿ ರಿಪೋರ್ಟ್ ಅವ್ರೇನು ಹೇಳಿದ್ರು, 4 ಬೇಡ, 1 ಮಾಡೋಣ, BTS ಸಪ್ರೇಟ್ ಆಗಿ KSRTC ಒಂದು ಭಾಗವಾಗಿ ಮಾಡೋಣ, ಅದು ಸಕ್ಸಸ್ಫುಲ್ ಆದರೆ ಆಮೇಲೆ 4 ಕಾರ್ಪೊರೇಷನ್ ಮಾಡೋಣ ಅಂತಲೇ ಅವ್ರು ಹೇಳಿದ್ದು. ಬಟ್ ಅವ್ರು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆದಾಗ ಏನು ಮಾಡಿದರು, ಅದನ್ನು ಡಿಫೈ ಮಾಡಿದರು. 4 ಇಂಡಿಪೆಂಡೆಂಟ್ ಆಗಿ ಮಾಡ್ತೀವಿ ಅಂತ ಹೇಳಿದರು. ನಾವು ಅದನ್ನು ಪಾಲಿಸಿನ ವಿರೋಧ ಮಾಡಿದ್ವಿ, ಹೋರಾಟ ಮಾಡಿದ್ವಿ. ರಾಜ್ಯಾದ್ಯಂತ ಜಾಥಾಗಳು ತಗೊಂಡ್ವಿ, ಜನಗಳ ಬಸ್ ಸ್ಟ್ಯಾಂಡ್ಗಳಲ್ಲಿ ಮೀಟಿಂಗ್ ಮಾಡಿದ್ವಿ, 100 ಮೀಟಿಂಗ್ ಮಾಡಿದ್ವಿ ರಾಜ್ಯದಲ್ಲಿ. ಇಟ್ ವಾಸ್ ಲೈಕ್ ಎನಿ ಪೊಲಿಟಿಕಲ್ ಕ್ಯಾಂಪೇನ್. ಯಾಕೆಂದ್ರೆ ನಮ್ದೇನಂದ್ರೆ 1 ಕಾರ್ಪೊರೇಷನ್ ಸಾಕು, 4 ಕಾರ್ಪೊರೇಷನ್ 4 ಚೇರ್ಮನ್ ಬರ್ತಾರೆ, 4 MD ಬರ್ತಾರೆ, ಎಲ್ಲ 4 ಅಧಿಕಾರಿಗಳ ವರ್ಗ ಬರುತ್ತೆ. ದುಡಿಯೋರ ಸಂಖ್ಯೆ ಕಡಿಮೆ ಆಗುತ್ತೆ, ತಿನ್ನೋರ ಸಂಖ್ಯೆ ಜಾಸ್ತಿ ಆಗುತ್ತೆ. ಆದ್ರಿಂದ ಇದು ಬೇಡ, ಇದ್ರ ಅವಶ್ಯಕತೆ ಇಲ್ಲ. ಸೈನ್ಸ್ ಅಂಡ್ ಟೆಕ್ನಾಲಜಿ ಅಷ್ಟು ಮುಂದುವರೆದಿದೆ. ಇವತ್ತೆಲ್ಲೋ ಅಮೆರಿಕಾದಲ್ಲಿ ಕೂತ್ಕೊಂಡು ಶ್ರೀಲಂಕಾದಲ್ಲಿ ಕಂಪನಿ ನಡೆಸ್ತಾ ನಾವು, ಯಾಕೆ ಬೇಕಿದು ಅಂತ. ಇವಾಗ SBI ಅಷ್ಟು ದೊಡ್ಡದಾಗಿದೆ, ಒಂದೇ SBI ಇರೋದು. LIC ದೊಡ್ಡದಾಗಿದೆ, ಒಂದೇ LIC ಇರೋದು. ಇದೆಲ್ಲ ಉದಾಹರಣೆ ಕೊಟ್ಟು ಆರ್ಗ್ಯೂ ಮಾಡಿದ್ರು. ಬಟ್ ಸರ್ಕಾರಕ್ಕೆ ತಲೆ ಹೋಗ್ಲಿಲ್ಲ, 4 ಮಾಡಿದ್ರು. ಕಾರಣ ಏನು? 4 ಚೇರ್ಮನ್ ತರ್ತಾರೆ, ರೂಲಿಂಗ್ ಪಾರ್ಟಿ ಅವ್ರು ಚೇರ್ಮನ್ ತರ್ತಾರೆ, 4 ವೈಸ್ ಪ್ರೆಸಿಡೆಂಟ್ಗಳು. ಏನು ಕೆಲಸ ಇದೆ ಅವ್ರಿಗಿಲ್ಲ. ಪ್ರಾಕ್ಟಿಕಲಿ ನೋ ವರ್ಕ್, ಐ ಟೆಲ್ ಯು. ಇಟ್ ಇಸ್ ದೇರ್ ಪಾರ್ಟಿ ಆಫೀಸಸ್. ಅದರಿಂದ ನಾವು ಅದನ್ನು ವಿರೋಧ ಮಾಡಿದ್ವಿ. ಯಾವಾಗದು ಪಾಲಿಸಿ ವಿರೋಧ ಮಾಡಿದ್ವೋ, ನಮ್ಮನ್ನು ಮುಗಿಸಬೇಕು ಅಂತ ಒಂದು ಆಂಟಿ ವರ್ಕರ್ ಪೊಸಿಷನ್ ಅವ್ರು ತಗೊಂಡ್ರು. ನೋ ಟ್ರೇಡ್ ಯೂನಿಯನ್ ನಮ್ಮ ಜೊತೆ ಮಾತಾಡೋದು ನಿಲ್ಸಿದ್ರು, ವೇಜ್ ಸೆಟಲ್ಮೆಂಟ್ಗಳು ಮಾಡಿಸೋ, ಬೇಕಾದಷ್ಟು ಭಿಕ್ಷೆ ಅವರಿಗೆ ಕೊಟ್ಬಿಡೋರು. ಅಂಡ್ ಹಿಡಿಸ್ತಿರ್ಲಿಲ್ಲ, ಯಾವುದೇ ಎಂಪ್ಲಾಯ್ ಸಮಸ್ಯೆಗಳು ಇದು ಮಾಡಲಿಲ್ಲ. ಸುಮಾರು ನಮ್ಮ ಹೋರಾಟಗಳಲ್ಲಿ 300 ಪೊಲೀಸ್ ಕೇಸ್ಗಳನ್ನ ಹಾಕಿದ್ರು. ಅಟೆಂಪ್ಟ್ ಟು ಮರ್ಡರ್ ಕೇಸ್ಗಳು ಕೂಡ ನಮ್ಮ ಮೇಲೆಲ್ಲ ಹಾಕಿದ್ರು. ನಾವು ಒಬ್ಬೊಬ್ಬರು 46-50 ಕೇಸ್ ಫೇಸ್ ಮಾಡಿದ್ವಿ. 1977 ಫಸ್ಟ್ ಕೇಸ್ ಕೋರ್ಟ್ಗೆ ಹೋದ್ರೆ ನಮ್ಮ ಕೊನೆ ಕೇಸ್ ಮುಗಿದಿದೆ 2013ರಲ್ಲಿ. ಜಸ್ಟ್ ಇಮ್ಯಾಜಿನ್. ಇಷ್ಟೆಲ್ಲ ಹರಾಸ್ ಮಾಡ್ತು ಸ್ಟೇಟು. ಯಾಕೆ? ಸತ್ಯ ಹೇಳಿದ್ದಕ್ಕೆ. ಲಾಸ್ ಜಾಸ್ತಿ ಆಗುತ್ತೆ ಅಂತ ಅವತ್ತು ನಾವು ಹೇಳಿದ್ವಿ. ದೇ ವುಡ್ ನಾಟ್ ಲಿಸನ್ ಟು ಇಟ್. ಸರ್ಕಾರ ತೀರ್ಮಾನ ಜಾರಿ ಮಾಡಿದ್ರು. ಸೊ ನೋ ಯೂನಿಯನ್. ಅದರಿಂದ ನಮ್ಮ ಯೂನಿಯನ್ ಇದ್ದಂಥ ಕಾಲದಲ್ಲಿ ಭ್ರಷ್ಟಾಚಾರ ಕಡಿಮೆ ಇತ್ತು. ಬಿಕಾಸ್ ವಿ ಹ್ಯಾವ್ ಫಾಟ್ ಅಗೇನ್ಸ್ಟ್ ಕರಪ್ಷನ್. ಯಾವಾಗ ನಮ್ಮ ಯೂನಿಯನ್ ನಮ್ಮ ಧ್ವನಿ ಕುಗ್ಸಿದ್ರು PGR ಸಿಂಧಿಯಾರವರು, ಭ್ರಷ್ಟಾಚಾರ ಬೆಳೀತು ಈ ಸಂಸ್ಥೆಯಲ್ಲಿ. ಬೇರೆ ಏನು ಬೆಳೀಲಿಲ್ಲ, ಲಾಸ್ ಬೆಳೀತು. ಒಬ್ಬ ಅಧಿಕಾರಿಗಳು 4 ಅಧಿಕಾರಿಗಳಿಗೆ ನೀವು ದುಡ್ಡು ಕೊಡ್ಬೇಕಲ್ಲ. ಒಬ್ಬ ತಿನ್ನೋನು 4 ಜನ ತಿನ್ನೋಕೆ ಶುರು ಮಾಡಿದ್ರು. ಒಬ್ಬ ಭ್ರಷ್ಟ ಆದ್ರೆ 4 ಜನ ಭ್ರಷ್ಟ ಉಟ್ಕೊಂಡ್ರು. ಇವ್ರು ಹುಟ್ಟಿಸಿದ್ದು ಭ್ರಷ್ಟಾಚಾರ ಅದರಲ್ಲಿ. ಅದರಿಂದ ಮೇಜರ್ ಬ್ಯಾಟ್ಲ್ ಆಕ್ಚುಲಿ ಅಗೇನ್ಸ್ಟ್ ದಿ ಪಾಲಿಸಿ ಆಫ್ ದಿ ಗವರ್ಮೆಂಟ್. ಅಂಡ್ ಜನಗಳನ್ನ ಹತ್ರ ನಾವು ಹೋದ್ವಿ. ರಾಜ್ಯಾದ್ಯಂತ ಬಹುಶಃ ಒಂದು 200 ಮೀಟಿಂಗ್ ನಾವು ಮಾಡಿದ್ವಿ, ಜಾಥಾಗಳು ಹೋದ್ವಿ ಇಲ್ಲ 2 ವೀಕ್ಸ್. ಆಮೇಲೆ ನಮ್ಮ ತಗೊಂಡು ಬಳ್ಳಾರಿ ಜೈಲು ಹಾಕಿದ್ರು 19 ಜನ ಲೀಡರ್ಗಳನ್ನ. 3 ವಾರ ಕಾಲ 2 ವಾರ ನಾವು ಜೈಲಲ್ಲಿ ಇದ್ವಿ ಇಲ್ಲಿ. ಯಾಕೆ? ನೀವು 4 ಕಾರ್ಪೊರೇಷನ್ ಮಾಡಬೇಡಿ ಅಂತ ಹೋರಾಟ ಮಾಡಿದ್ದಕ್ಕೆ. ನಾವೇನು ಬಾಂಬ್ ಹಾಕ್ಲಿಲ್ಲ, ಆಸಿಡ್ ಯಾರ ಮೇಲೆ ಹಾಕಲಿಲ್ಲ, ಎಲ್ಲೂ ಒಂದು ಬಸ್ಸಿಗೆ ಕಲ್ಲು ಹೊಡಿಲಿಲ್ಲ. ಶಾಂತಿಯುತವಾಗಿ ಬಾಪೂಜಿ ಮಾರ್ಗದಲ್ಲಿ ಹೋಗಿ ಸತ್ಯಾಗ್ರಹ ಮಾಡಿದ್ದಕ್ಕೆ ನಮ್ಮನ್ನು ಜೈಲಿಗೆ ಹಾಕಿದ್ರು, ಯೂನಿಯನ್ ಮುಗ್ಸಕ್ಕೆ ಹೊರಟ್ರು. ಆಮೇಲೆ ಹೆಚ್ಚು ಕಡಿಮೆ ನೋಡಿ 1997ರಲ್ಲಿ ನಮ್ಮ ಮೇಲೆ ಅವ್ರು ಅಟ್ಯಾಕ್ ಮಾಡಿದರೆ 2011ರವರೆಗೆ ನಾವು ತಲೆ ಎತ್ತಕ್ಕೆ ಬಿಡಲಿಲ್ಲ. ತುಳಿದ್ರು. ದಬ್ಬಾಳಿಕೆ, ಸಾವಿರಾರು ಕ್ಯಾಡರ್ಗಳ ವರ್ಗಾವಣೆಗಳು, ಡಿಸ್ಮಿಸಲ್ಗಳು, ಸಸ್ಪೆನ್ಷನ್ಗಳು. ಬಹುಶಃ ನಾನು ಯಾವುದೇ ಟ್ರೇನಿಂಗ್ ಆ ಮಟ್ಟದ ವಿಕ್ಟಿಮೈಸೇಷನ್ ಆಪರೇಷನ್ ನಾನು ನೋಡಲಿಲ್ಲ. ಅಂದ್ರೆ ಆಗ ಅವರು ಸರ್ಪ್ರೈಸ್ ಮಾಡಬೇಕು ಅಂತ ನೋಡಿದ್ದು 11ವರೆಗೂ ಮತ್ತೆ ತಲೆ ಎತ್ತಕ್ಕೆ ಬಿಡಿ. ಯೂನಿಯನ್ ಆದ್ರು ನಾವು ಡಿಪೋ ಹತ್ರ ಹೋಗಿಲ್ಲ, ಹೋದ್ರೆ ಕೇಸ್ ಹಾಕೋರು, ಟ್ರೆಸ್ಪಾಸ್ ಕೇಸ್ಗಳು, ಇಂಜಂಕ್ಷನ್ ಸೂಟ್ಗಳು. ಡಿಪೋ ಹತ್ರ ನಾವು ಹೋಗ್ಬಾರ್ದು ಅಂದ್ರೆ ರಪ್ಪ ಡಿಪೋ ಕಟ್ಸಿ ಬಂಡವಾಳ ಹಾಕಿದಾನ. ಆಫ್ಟರ್ ನಮ್ಮ ಶ್ರಮದಿಂದ ಲಾಭ ಬಂದಿದೆ, ನೀವು ಎಕ್ಸ್ಪ್ಯಾಂಡ್ ಮಾಡಿದ್ರ, ಆ ಆಸ್ತಿ ನಮಗೆ ಸೇರ್ಬೇಕಾದ ವರ್ಕರ್ಸ್ಗೆ. ವಾಟ್ ಈಸ್ ಕ್ಯಾಪಿಟಲ್? ಇಟ್ ಇಸ್ ಅಕ್ಯುಮುಲೇಟೆಡ್ ಲೇಬರ್ ಅಂತ ಮಾರ್ಕ್ಸ್ ಹೇಳ್ತಾನೆ. ಬಟ್ ಸಂಘಟನೆ ಆಕ್ಟಿವ್ ಆಗಿ ಇತ್ತು ಸರ್. ಸಂಘಟನೆ ಆಕ್ಟಿವ್ ಆಗಿತ್ತು, ಎಲ್ಲ ಬ್ರೇವ್ ಮಾಡಿದ್ವಿ. ಅವ್ರು ಎಷ್ಟೇ ನಮ್ಮ ತುಳಿದ್ರು ಒಂದು ರಬ್ಬರ್ ಚೆಂಡ
ನೀವು ಸಿಮೆಂಟ್ ಗೋಡೆಗೆ ಜೋರಾಗಿ ಹೊಡೆದ್ರೆ ಎಷ್ಟು ಜೋರಾಗಿ ಹೊಡೆದ್ರೆ ಅಷ್ಟು ಜೋರಾಗಿ ಕೂಡ ಬರುತ್ತೆ. ಆ ರೀತಿ ನಮ್ದು ಆಯ್ತು ಹೋಗ. ನಮ್ಮನ್ನ ಸಿ ಒಂದು ಹೋರಾಟವನ್ನ ನಿಲ್ಸೋಕೆ ಅವ್ರ ಕೈಲಾಗಲಿಲ್ಲ. ಸೊ ಈ ದಬ್ಬಾಳಿಕೆ ಇದ್ರ ಮೇಲೆ ಕೊನೆಗೆ 2011 ನಾವು ಮೇಲೆ ಇದ್ವಿ. 2012 ಡಿಮಾಂಡ್ಸ್ ಮೇಲೆ ಸ್ಟ್ರೈಕ್ ಮಾಡಿದ್ವಿ. 5 ಕೇಸುಗಳು ಸುಪ್ರೀಂ ಕೋರ್ಟ್ ಅವ್ರಿಗೆ ಹೋಯ್ತು. ಒಂದ್ ದಿವಸ ಧರಣ ಮಾಡಿದ್ರೆ 8 ದಿವಸ ಸಂಬಳ ಹಿಡಿಯೋರು ವರ್ಕರ್ಸ್ಗೆ. ಅದು ಹಲವಾರು ಕೋರ್ಟ್ಗಳು ಫೈಟ್ ಮಾಡಿ ಸುಪ್ರೀಂ ಕೋರ್ಟ್ ಹೋದ್ವಿ ನಾವು. ಅಲ್ಲಿ ನಾವು ಗೆದ್ವಿ. ಒಂದ್ ದಿವಸ ಸ್ಟ್ರೈಕ್ ಮಾಡಿ ಒಂದ್ ದಿವಸ ಹಿಡಿದ್ವಿ ಅವ್ರು. ಆಮೇಲೆ ನಮ್ಗೆ ಚಂದ ಹಣ ಇವಾಗ ಡಿಪೋಗಳಲ್ಲೆಲ್ಲ ವಸೂಲ್ ಮಾಡವು ಕೂತ್ಕೊಂಡು ಅಗ್ರಿಮೆಂಟ್ ಪ್ರಕಾರನೇ. ಅದು ಒಂದು ಅಗ್ರಿಮೆಂಟ್ ಮಾಡಿ ಸಂಬಳದಲ್ಲಿ ಹಿಡ್ಕೊಡ್ಬೇಕು, ಯಾರ್ಯಾರು ಬರ್ಕೊಟ್ರಿ ಅಂತ ನಾವು ಮಾಡಿದ್ವಿ. ಆ ಅಗ್ರಿಮೆಂಟ್ ವೈಲೇಟ್ ಮಾಡಿದ್ರು. ಅದು ಹೈಕೋರ್ಟ್, ಲೇಡ್ ಬೆಂಚ್, ಸುಪ್ರೀಂ ಕೋರ್ಟು, ಅಲ್ಲಿ ನಾವು ಗೆದ್ವಿ. ಈಗ 5 ಕೇಸುಗಳು ನಾವು ಗೆದ್ವಿ ಇವ್ರ ವಿರುದ್ಧ. ಎಷ್ಟು ಸಿವಿಲ್ ಕೋರ್ಟು, ಕ್ರಿಮಿನಲ್ ಕೋರ್ಟು, ಹೈಕೋರ್ಟು, ಸುಪ್ರೀಂ ಕೋರ್ಟು, ಎಲ್ಲ ಕೋರ್ಟ್ಗಳಲ್ಲಿ ನಾವೇನೆ. ಸಿವಿಲ್ ಕೋರ್ಟಲ್ಲಿ ಇಂಜೆಕ್ಷನ್ಸು, ಕ್ರಿಮಿನಲ್ ಕೋರ್ಟ್ಗಳಲ್ಲಿ ನಾವು ಬಸ್ಸಲ್ಲಿ ಕಲ್ಲು ಹೊಡೆದ್ವಿ, ಡಿಪೋ ಮ್ಯಾನೇಜರ್ ಹೊಡೆದ್ವಿ. ಈ ಕೇಸ್ಗಳು ಫಾಲ್ಸ್ ಕೇಸ್ಗಳೆಲ್ಲ. 300 ಕೇಸಲ್ಲಿ 1 ಕೇಸಲ್ಲೂ 3 ಪೈಸೆ ನಮಗೆ ಫೈನ್ ಹಾಕ್ಲಿಲ್ಲ. ಅಕ್ವಿಟ್ ಆದ್ವಿ. ಬಟ್ ಹರಾಸ್ಮೆಂಟ್ ಫ್ರಮ್ 1977 ಅಪ್ ಟು 2013 we have fought that harassment. ಸೊ 2012 ಅಲ್ಲಿ ಸ್ಟ್ರೈಕ್ ಯಶಸ್ವಿ ಆಯಿತು. ಆಗ ಇವರೇನೆ ಯಾರು ಜಗದೀಶ್ ಶೆಟ್ಟರ್ ಅವಾಗ ಚೀಫ್ ಮಿನಿಸ್ಟರ್ ಅವಾಗ ಬಹಳ ಯಶಸ್ವಿಯಾಗಿ ಅವಾಗ ನಾವು ಸ್ಟ್ರೈಕ್ ಮಾಡಿದ್ವಿ. ಸೊ ಅಗ್ರಿಮೆಂಟ್ ಆಗಿದೆ. ಅಶೋಕನ ಅಗ್ರಿಮೆಂಟ್ ಬೆಳಗಿನ ಜಾವದಲ್ಲಿ ಅಗ್ರಿಮೆಂಟ್ ಮಾಡಿದೆ. ಆಮೇಲೆ ಕೂಡ ಯೂನಿಯನ್ ರೆಕಗ್ನೈಸ್ ಯೂನಿಯನ್ ಜೊತೆ ಹಂಗೆ ನಡ್ಕೊಳ್ಳಿಲ್ಲ. ಸರ್, ಈ ಎಲ್ಲ ಹೋರಾಟಗಳ ಮಧ್ಯೆ ನೀವೊಂದು ಪಾಯಿಂಟ್ ಹೇಳಿದ್ರಿ, ಬೆಳಿಗ್ಗೆ 6 ಗಂಟೆಗೆ ಒಂದು ಅಗ್ರಿಮೆಂಟ್ ಆಯ್ತು ಅಂತ. ಬೆಳಗಿನ ಜಾವ. ಈ ಅಗ್ರಿಮೆಂಟ್ ಅಂದ್ರೆ ಏನ್ ಸರ್? ಸೊ ನೋಡಿ, ನಾವು ಇಂಡಸ್ಟ್ರಿಯಲ್ ವರ್ಕರ್ಸ್, ಆಕ್ಚುಲಿ ಸರ್ಕಾರಿ ನೌಕರಲ್ಲ. ಇದು ಸರ್ಕಾರಿ ನೌಕರಲ್ಲ, ಸರ್ಕಾರದ ನಿರ್ದೇಶನ ನಡೆಯುವಂತ ಒಂದು ಸಂಸ್ಥೆ. ಇದು ಕಾನೂನು ಏನಂದ್ರೆ ರೋಡ್ ಟ್ರಾನ್ಸ್ಪೋರ್ಟ್ ಆಕ್ಟ್ 1950 ಅಂತ ಪಾರ್ಲಿಮೆಂಟ್ ತಗೊಂತ ಕಾನೂನು. ಅದರ ಅಡಿಯಲ್ಲಿ ಎಲ್ಲಾ ರಾಜ್ಯದಲ್ಲೂ ಈ ನಿಗಮಗಳು ಮಾಡಬೇಕು. ಸಾರ್ವಜನಿಕರಿಗೆ ಕಡಿಮೆ ಪ್ರಯಾಣದಲ್ಲಿ ಎಕನಾಮಿಕ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್, ಎಫಿಷಿಯಂಟ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಕೊಡಬೇಕು ಅಂತ ತಗೊಂಬಂದಿದೆ ಇದು. ಆದ್ರಿಂದ ಇದು ಸರ್ಕಾರದ ಒಂದು ಭಾಗ ಅಲ್ಲ, ಬಟ್ ಸರ್ಕಾರದ ನಿರ್ದೇಶನಗಳು ಕೊಡ್ಬೋದು, ಅದು ಕೊಡಬೇಕು, ಹಾಗಿರೋದು. ಮತ್ತೆ ಆದಿಭಾಗದಲ್ಲಿ ಬಂಡವಾಳ ಸ್ಟೇಟ್ ಗೌರ್ಮೆಂಟ್ 2 ರೂಪಾಯಿ ಹಾಕಿದ್ರೆ ಸೆಂಟ್ರಲ್ ಗೌರ್ಮೆಂಟ್ 1 ರೂಪಾಯಿ ಕೊಡಬೇಕು ಅಂತಿತ್ತು. ಇವಾಗ ಯಾರು ಕೊಡಲ್ಲ ಬಿಡಿ, ಅದ್ ನಿಲ್ಸ್ಬಿಟ್ಟಿದ್ದಾರೆ, ಅದು ಬೇರೆ ವಿಚಾರ. ಸೊ ಅವತ್ತಿಂದ ಇಂಡಸ್ಟ್ರಿಯಲ್ ವರ್ಕ್ ಅನ್ನು ನಾವು ಟ್ರೀಟ್ ಮಾಡಿದ್ರಿಂದ ನಮಗೆ ಬೇಡಿಕೆಗಳು ಹಾಕುವಂತ ಒಂದು ಹಕ್ಕಿತ್ತು. ಸೊ ಬೇಡಿಕೆಗಳು ಹಾಕ್ತಿದ್ವಿ, ಮ್ಯಾನೇಜ್ಮೆಂಟ್ ನಮ್ಮನ್ನು ಕರೀತಿದ್ರು, ಚರ್ಚೆ ಮಾಡ್ತಿದ್ವಿ. ಎಷ್ಟೋ ಒಂದು ಉಭಯತರಿಗೂ ಅಗ್ರಿಮೆಂಟ್ ಆಗುವಂತ ಒಂದು ಒಪ್ಪುವಂತ ವಿಚಾರದಲ್ಲಿ ಅಗ್ರಿಮೆಂಟ್ ಆಗೋದು. ಅದು ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟ್ ಅಲ್ಲೇ ಅಗ್ರಿಮೆಂಟ್ ಆಗೋದು. ಅದಕ್ಕೆ ಕಾನೂನು ಭದ್ರತೆ, ಅದು ಮ್ಯಾಂಡೇಟ್ರಿ. ಅದು ಅಗ್ರಿಮೆಂಟ್ ಮಾಡಿದ್ಮೇಲೆ ಅವರು ವೈಲೇಟ್ ಮಾಡೋ ಹಾಗಿಲ್ಲ, ನಾವು ಮಾಡೋ ಹಾಗಿಲ್ಲ. ಅದಕ್ಕೊಂದು ಪೀರಿಯಡ್ ಇತ್ತು. ಕೆಲವು ಸಲ 3 ವರ್ಷಕ್ಕೆ ಮಾಡೋರು, ಕೆಲವು ಸಲ 4, ಒಂದ್ಸಲ 5 ಮಾಡಿದಾಗ ನಾವು ಅದನ್ನ ಫೈಟ್ ಮಾಡಿದ್ವಿ. ಅಷ್ಟೊಂದು ನಾವು ಗೆದ್ದು ಬಂದ್ಮೇಲೆ ಫೈಟ್ ಮಾಡಿದ್ವಿ. ಮುಂದೆ ನಿಗಮ ಮಂಡಳಿ ಹಾದಿ ಹೇಗಿತ್ತು ಅನ್ನೋದನ್ನ ಮುಂದಿನ ಸಂಚಿಕೆಗಳಲ್ಲಿ ಅವರ ಮಾತಿಂದನೇ ಕೇಳೋಣ. ನಮಸ್ತೆ. 4 ಸಾರಿಗೆ ನಿಗಮಗಳಾದ KSRTC, BMTC, NWKRTC ಮತ್ತು KKRTC ನೌಕರರು ಮತ್ತು ಅಧಿಕಾರಿಗಳಲ್ಲಿ ನನ್ನ ವಿನಂತಿ ಏನಪ್ಪ ಅಂತ ಹೇಳಿದರೆ, ಈ ನಿಗಮ ಚಾನೆಲ್ ಇದೆ, ದಯಮಾಡಿ ಅದಕ್ಕೆ ತಾವು ಸಬ್ಸ್ಕ್ರೈಬ್ ಮಾಡಿ. ಇದರಲ್ಲಿ ನಿಗಮಗಳಿಗೆ ಸಂಬಂಧಪಟ್ಟಂಥ ವಿಚಾರಗಳು, ಅದರ ನೌಕರರಿಗೆ ಸಂಬಂಧಪಟ್ಟ ವಿಚಾರಗಳು ಸಾಕಷ್ಟು ಬರ್ತದೆ. ಒಂದು ಥರ ನಿಮಗೂ ಎಜುಕೇಟ್ ಆಗುತ್ತೆ. ಆದರೆ ದಯಮಾಡಿ ಇದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ನಾನು ತಮ್ಮಲ್ಲಿ ವಿನಂತಿಸ್ತೇನೆ.